ಇನ್ನು ಅಸ್ತಮಾ ಅನ್ನೋದು ಮಹಿಳೆಯರಲ್ಲಿ, ಪುರುಷರಲ್ಲಿ, ಮಕ್ಕಳಲ್ಲಿ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಆದರೆ ಮಕ್ಕಳಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಇದಕ್ಕೇನು ಕಾರಣ? ಅದೇ ಮುಖ್ಯವಾಗಿ ಅಸ್ತಮಾನಲ್ಲಿ ಮೇನ್ ಕಾಸ್ ಅಂತ ನಾವು ನೋಡಿದಾಗ ಎಲ್ಲೊಂದು ಕಡೆ ಜೆನೆಟಿಕ್ ಫ್ಯಾಕ್ಟರ್ ಅಥವಾ ಹೆರಿಡಿಟರಿ ಇನ್ಫ್ಲೂಯೆನ್ಸ್ ಅನ್ನೋದು ಒಂದು ಮುಖ್ಯವಾದಂಥ ಕಾರಣ ಆಗಿರೋದ್ರಿಂದ ಸೊ ಎಸ್ಪೆಷಲಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಾಗ ಡೆಫಿನೆಟ್ಲಿ ಐದರ್ ಆಫ್ ದ ಪೇರೆಂಟ್ಸ್, ಇಬ್ಬರು ಪೇರೆಂಟ್ಸ್ಗೆ ಅಥವಾ ಇಬ್ಬರಲ್ಲಿ ಒಬ್ಬರು ಪೇರೆಂಟ್ಸ್ಗಾದ್ರೂ ಈ ಒಂದು ಅಸ್ತಮಾ ಸಮಸ್ಯೆ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಪೆಟರ್ನಲ್ ಸೈಡ್ ಅಥವಾ ಮೆಟರ್ನಲ್ ಸೈಡಲ್ಲಿ ತಾತ ಅಜ್ಜಿ ಯಾರಿಗಾದ್ರೂ ಇತ್ತು ಅಂತಂದರೆ ಅಂಥವರಲ್ಲಿ ಮೊಮ್ಮಕ್ಕಳಿಗೆ ಬರುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಅದರಲ್ಲೂ ಕೂಡ ಹೇಳಿದಾಗೆ ಬಾಯ್ಸಲ್ಲಿ ಬಿಟ್ವೀನ್ 6 to 10 ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಏಜ್ ಗ್ರೂಪಲ್ಲಿ ಇದರ ಒಂದು ಇನ್ಸಿಡೆನ್ಸ್ ಅನ್ನೋದು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಅಫ್ಕೋರ್ಸ್ ಯಾವುದೇ ವಯಸ್ಸಲ್ಲೂ ಕೂಡ ಕಾಣಿಸ್ಕೋಬೋದು, ಬಟ್ ಮಕ್ಕಳಲ್ಲಿ ಕಂಡು ಬಂದಾಗ ಮೋರ್ ಕಾಮನ್ ಇನ್ಸಿಡೆನ್ಸ್ ಆ ಒಂದು ಏಜಲ್ಲಿ ನೋಡ್ತೀವಿ. ಬೇರೆ ಅಡಲ್ಟ್ಸಲ್ಲಿ ಅಂತ ನಾವು ನೋಡಿದಾಗ ಎಬೋವ್ 30-35 ಇಂಥ ಒಂದು ಏಜಲ್ಲಿ ಗ್ರೂಪಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ತುಂಬ ಜನರಲ್ಲಿ ಡೈರೆಕ್ಟಾಗಿ ಅಸ್ತಮಾನೂ ಶುರುವಾಗುತ್ತೆ. ಕೆಲವೊಬ್ಬರಲ್ಲಿ ಹೇಳಿದಾಗೆ ಫಸ್ಟ್ ಅಲರ್ಜಿ ಶುರುವಾಗುತ್ತೆ. ಅಂದರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಸ್ಪೆಷಲಿ ನೇಸಲ್ ಕ್ಯಾವಿಟಿಲಿ ಯಾವುದೇ ಥರ ಒಂದು ಇನ್ಫ್ಲಮೇಟರಿ ಚೇಂಜಸ್ ಉಂಟಾಯಿತು ಅಂತಂದರೆ ಅದನ್ನು ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ. ರಿಕರೆಂಟ್ ಕೋಲ್ಡ್ ಆಗುವಂಥದ್ದು, ಸ್ನೀಸಿಂಗ್, ರನ್ನಿಂಗ್ ನೋಸ್ ಬ್ಲಾಕ್ ಆಗ್ತಾಯಿದೆ, ಥ್ರೋಟ್ ಇರಿಟೇಷನ್ ಆಗ್ತಾಯಿದೆ, ಈ ಥರದ ಎಲ್ಲ ಲಕ್ಷಣಗಳು ಕಾಣಿಸ್ಕೊಂಡಾಗ ಸೊ ಅದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಅದು ನಿಧಾನಕ್ಕೆ ಬ್ರಾಂಕೈಗೆ ಪ್ರೋಗ್ರೆಸ್ ಆದರೆ ಅದನ್ನು ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಕೊನೆ ಹಂತಕ್ಕೆ ಅಂದರೆ ಲಂಗ್ಸಲ್ಲಿ ಪ್ರೋಗ್ರೆಸ್ ಆಯಿತು ಅಂದಾಗ ಅದನ್ನ ಅಸ್ತಮಾ ಅಂತ ಕರಿತೀವಿ. ಅಂದರೆ ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಅಲರ್ಜಿ ಈ ಒಂದು ಅಸ್ತಮಾ ಸಮಸ್ಯೆ ನೋಡ್ತಕ್ಕಂಥ ಸೈನಸೈಟಿಸ್ ಅನ್ನೋ ಒಂದು ಕಂಪ್ಲೇಂಟ್ ಆಗ್ಬೋದು, ಅಥವಾ ಹೇಳ್ದಾಗೆ ಟಾನ್ಸಿಲೈಟಿಸ್ ಸಮಸ್ಯೆ ಬರ್ಬೋದು. ಈ ಥರದ್ದೆಲ್ಲ ಅಂದರೆ ಬೇಸಿಕ್ ಕಾಸ್ ಅನ್ನೋದು ಅಲರ್ಜಿ. ಸೊ ಅಲರ್ಜಿ ಅನ್ನೋದು ಮೇನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಈ ಥರ ಅಲರ್ಜಿ ಡೆವಲಪ್ ಆಗೋದಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ಇಮ್ಯೂನ್ ಸಿಸ್ಟಮ್, ಅಂದರೆ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ವೀಕ್ ಆಗಿರುತ್ತೆ, ಸರಿಯಾಗಿ ಫಂಕ್ಷನ್ ಮಾಡ್ತಿರೋದಿಲ್ಲ, ಅಥವಾ ಹೈಪರ್ ಫಂಕ್ಷನಿಂಗ್ ಅಂತ ಹೇಳ್ತೀವಿ, ಅಥವಾ ಓವರಾಗಿ ರಿಯಾಕ್ಟ್ ಮಾಡುವಂಥದ್ದು, ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ ಈ ಥರ ಒಂದು ಅಸ್ತಮಾ ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಅಸ್ತಮಾನಲ್ಲಿ ಬೇಸಿಕಲಿ ಈ ಅಲರ್ಜಿಲೇ 2 ಥರದ ವಿಧಗಳನ್ನ ನೋಡ್ತೀವಿ. ಸೀಸನಲ್ ಆ್ಯಂಡ್ ಪೆರಿನಿಯಲ್ ಅಂತ ಹೇಳ್ತೀವಿ. ಸೀಸನಲ್ ಅಂತ ಅಂದರೆ ಮೋರ್ ಕಾಮನ್ಲಿ ವಿಂಟರ್. ತುಂಬ ಜನರಲ್ಲಿ ಏನಾಗುತ್ತೆ ಇನಿಷಿಯಲ್ ಫ್ಯೂ ಇಯರ್ಸು ಚಳಿಗಾಲದಲ್ಲಿ ಮಾತ್ರ ಸಮಸ್ಯೆ ಕಾಣಿಸ್ಕೊಂಡು ನಂತರ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನ ನಾವು ಸೀಸನಲ್ ಅಂತ ಕರಿತೀವಿ. ಸೊ ಅದು ಹಾಗೇ ಪರ್ಸಿಸ್ಟ್ ಆಯಿತು 2-3 ಇಯರ್ಸ್ ಅದೇ ಥರ ವಿಂಟರಲ್ಲಿ ಮಾತ್ರ ಶುರುವಾಗಿ ಕಡಿಮೆ ಆಗ್ತಾಯಿದೆ, ಸಮ್ಮರಲ್ಲಿ ನಾರ್ಮಲ್ ಇರ್ತಾರೆ ಅಂತಂದಾಗ ಅದು ಹಾಗೆ ನಿಧಾನಕ್ಕೆ ಪ್ರೋಗ್ರೆಸ್ ಆಗಿ ಥ್ರೋಟ್ ದ ಇಯರ್ ಅದು ಪರ್ಸಿಸ್ಟ್ ಆಗುತ್ತೆ. ಸೊ ಪ್ರತಿದಿನ ಅವ್ರಿಗೆ ಸಮಸ್ಯೆ ಅಂದರೆ ಒಂದು ಟೈಮಲ್ಲಿ ಯಾವುದೋ ಒಂದು ಅಲರ್ಜನ್ಗೆ ಎಕ್ಸ್ಪೋಸ್ ಆದಾಗ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಹೆಚ್ಚಾಗುವಂಥದ್ದು, ಅಥವಾ ಒಂದೊಂದು ಟೈಮಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ಸಿಂದ ಜಾಸ್ತಿ ಆದಂಥ ಒಂದು ಕಂಡೀಷನ್ ಪೆರಿನಿಯಲ್ ವೆರೈಟಿ ಅಂತ ಹೇಳ್ತೀವಿ. ಸೊ ಅಂದರೆ ಹೇಗೇನು ಹೇಳಿದಾಗೆ ಯಾವಾಗ ಅದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ತಿಲ್ಲ ಅಥವಾ ಒಂದು ಅಲರ್ಜನ್ಸ್ಗೆ ಮತ್ತೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅಂತ ಅಂದಾಗ ಒಂದು ಇಂಟೆನ್ಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗಿ ಏನಾಗುತ್ತೆ ಅದರ ಒಂದು ತೀವ್ರತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗೋದು, ಒಂದು ಅಟ್ಯಾಕ್ ಅನ್ನೋದು ಬರುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅವರಲ್ಲಿ ಒಂದು ಡಿಸೀಸ್ ಅನ್ನೋದು ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು, ಕಾಂಪ್ಲಿಕೇಶನ್ಸ್ ಅಂತಕ್ಕೆ ತಲುಪುವಂಥದ್ದು, ಜೊತೆಗೆ ಈ ಲಂಗ್ಸ್ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುವಂಥದ್ದು, ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಲಾಂಗ್ ಟರ್ಮಲ್ಲಿ ಈ ಥರ ಒಂದು ಅಸ್ತಮಾ ಅಥವಾ ಅಲರ್ಜಿ ಸಮಸ್ಯೆ ಆಗ್ತಾ ಇದೆ ಅಂದಾಗ ಕೆಲವೊಮ್ಮೆ ಇನ್ಫೆಕ್ಷನ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ, ನ್ಯೂಮೋನಿಯಾ ಆಗ್ತಕ್ಕಂಥ ಒಂದು ಪಾಸಿಬಿಲಿಟೀಸ್, ಅಕ್ಯೂಟ್ ಎಕ್ಸಾಸ್ಬೇಷನ್ ಅಂತ ಹೇಳ್ತೀವಿ. ಅಂದರೆ ದೀರ್ಘಕಾಲದಿಂದ ನಿಧಾನಕ್ಕೆ ಸಮಸ್ಯೆ ಇದ್ದವರಲ್ಲಿ ಸಡನ್ನಾಗಿ ಜಾಸ್ತಿ ಆಗುವಂಥ ಫ್ಲೇರ್ ಅಪ್ ಆಗುವಂಥ ಒಂದು ಚಾನ್ಸಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.